ಇವತ್ತು ಇಲ್ಲಿ ಏನು ನೆಲೆ ಬಿದ್ದಿರ್ತಕ್ಕಂಥ ನೆಲವಾಸಿಗಳಿರ್ತಕ್ಕಂಥ ಕಾಂಗ್ರೆಸ್ ತಳಮಟ್ಟದಿಂದ ಅವತ್ತಿಂದ ನಮ್ಮ ಲೀಡರ್ಗಳು ಒಂದ್ಸರಿ ನಂಬಿದ್ರೆ ನಂಬಿಕೆಯಲ್ಲಿ ಯಾವ್ದಾದ್ರು ಒಂದು ಕ್ಷೇತ್ರ ಇರ್ತಕ್ಕಂಥ ಕ್ಷೇತ್ರ ಅಂತ ಹೇಳಿದ್ರೆ ದುಡ್ಡು ಕಾಸು ಏನು ಎಕ್ಸ್ಪೆಕ್ಟ್ ಮಾಡಿದಿರೋ ದುಡ್ಡುಗಳು ಕೊಟ್ಟು ಗೆಲ್ಸ್ತಕ್ಕಂಥ ನಿದರ್ಶನನೇ ಇಲ್ಲಿದೆ. ಈ ಕ್ಷೇತ್ರದಲ್ಲಿ ದುಡ್ಡು ಕೊಟ್ಟು ಗೆಲ್ಸತಕ್ಕಂಥ ನಿದರ್ಶನ ನಿಮ್ಮದೇ ಇದೆ. ರಾಜಣ್ಣವರು ಯಾರು ಒಬ್ರು ದುಡ್ಡು ಕೊಟ್ಟು ರಾಜಕಾರಣ ಮಾಡುವವರಲ್ಲ. ಆ ತರ ಕ್ಷೇತ್ರ ಈ ಕ್ಷೇತ್ರ ಸ್ವಾಭಿಮಾನ ಕ್ಷೇತ್ರ. ಈ ಕ್ಷೇತ್ರ ಅಡಿಪಾಯಿಗೆ ಬಿದ್ದೋಗ್ಬಿಡಿ ಜಿಲ್ಲೆ. ಯಾವ ಅಭಿವೃದ್ಧಿ ಕಾರ್ಯಕ್ರಮಗಳು ಇಲ್ಲ. ಸಾಕಷ್ಟು ಹಳ್ಳಿಯಲ್ಲಿ ಇದುವರೆಗೂ ಇನ್ನ ರಸ್ತೆಗಳು ಇಲ್ಲ. ಮೊನ್ನೆ ನಾನು ಎಸ್ಟಲ್ಗಳಿಗೆ ಹೋಗ್ಬೇಕಂತ ಹೇಳಿದ್ರೆ ಗಡಿಮಿಂಚಣಿ ಒಳಗಡೆ ಹೋಗ್ಬೇಕಾದ್ರೆ ಎಲ್ಲ ರೋಡ್ ಒಳಗಡೆಗೆ ಕತ್ತಾಳಿಗಳು ಮುಳ್ಳುಗಳು ಇನ್ನ ದಾರಿಗೆ ಅದು ಕೂಡ ಕ್ಲೀನ್ ಮಾಡಿಲ್ಲ. ಅದ್ರ ಗುಂಡಿಗಳು ಕೂಡ ಮುಚ್ಚಿಲ್ಲ. ಆಗ್ತಕ್ಕಂಥ ಪರಿಸ್ಥಿತಿ ನಮ್ಮ ಈ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥದ್ದು. ನನ್ನ ಒಂದೇ ಧ್ಯೇಯ, ದೇಶದಲ್ಲಿ 1-2 ಇರ್ತಕ್ಕಂಥ MP ಬಿಜೆಪಿಯಲ್ಲಿ ಇವತ್ತು ನಮ್ಮ ಇಡೀ ದೇಶ ಕೇಸರಿಮಯ ಆಗಿದೆ, ಬಿಜೆಪಿ ಆಗಿದೆ. ಎಲ್ಲೋ ಅಲ್ಲೋ ಇಲ್ಲೋ ಸ್ವಲ್ಪ ಕಾಂಗ್ರೆಸ್ ಮೊಳಕೆ ಇದೆ. ಆ ಕಾಂಗ್ರೆಸ್ ಗಿಡ ಕಿತ್ತಾಕ್ತಕ್ಕಂಥ ಕೆಲಸ ನಾವಿವತ್ತು ಈ ಶಿಡ್ಲಘಟ್ಟದಲ್ಲಿ ಕೂಡ ಮಾಡಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಇರ್ತಕ್ಕಂಥ ಎಲ್ಲ ರೈತರ ಬಾಂಧವರಿಗೆ ಯಾವ ಬೆಳೆ ಇಟ್ಟರೂ ಬೆಳೆ ಒಂದು ಮಾವಿನಕಾಯಿಗೆ ಹಾಕಿದ್ರು ಬೆಲೆ ಬರಲಿಲ್ಲ, ಟೊಮೆಟೊ ಹಾಕಿದ್ರು ಬೆಲೆ ಬರಲಿಲ್ಲ, ತರಕಾರಿ ಹಾಕಿದ್ರೆ ಬೆಲೆ ಬರ್ತಿಲ್ಲ. ತಮ್ಮ ಮಕ್ಕಳಿಗೆ ಈ ಒಂದು ಈರುಳ್ಳಿ ಬೆಳೀತಾ ಇದ್ದಾರೆ, ಅದು ಎಕ್ಸ್ಪೋರ್ಟ್ ನಿಂತ ಇದೆ, ಬೆಲೆ ಬಂದಿಲ್ಲ. ಕಷ್ಟಪಟ್ಟು ರೈತರ ಮನೆಗಳಲ್ಲಿ ಮಕ್ಕಳನ್ನ ಓದಿಸ್ತಕ್ಕಂಥ ಕೆಲಸ ಮಾಡಿ ಆ ಮಕ್ಕಳನ್ನ ಬೆಂಗಳೂರಿಗೆ ಏನೋ ಒಂದಷ್ಟು ಕೆಲಸ ಮಾಡಲಿಲ್ಲ. ಕೆಲಸ ಆದ್ಮೇಲೆ ಇರತಕ್ಕಂಥ ನಮ್ಮ ರೈತ ಬಾಂಧವರು ಅನಾಥರಾಗೋಗ್ತಾ ಇದೆ. ರೇಟ್ ಸಿಗ್ತಾ ಇಲ್ಲ. ಸುಮಾರು ಜನ ರೈತರು ಖಾಲಿ ಮಾಡಿ ಅವ್ರ ಮಕ್ಕಳ ಹತ್ರ ಹೋಗ್ಬಿಟ್ಟಿದ್ರು ಬೆಂಗಳೂರಿಗೆ. ಆ ತರ ಪರಿಸ್ಥಿತಿ ಇದೆ. ಇವತ್ತು ನಮಗೆ ಏರ್ಪೋರ್ಟ್ ತುಂಬಾ ಹತ್ರ ಇರೋದ್ರಿಂದ ಶಿಡ್ಲಘಟ್ಟದಿಂದ ಏರ್ಪೋರ್ಟ್ ಹತ್ರ ಇರ್ತಕ್ಕಂಥ ಬೆಂಗಳೂರು ಡೆವಲಪ್ಮೆಂಟ್ ಹತ್ರ ಕೆಲಸಕ್ಕೆ ಹೋಗ್ತಕ್ಕಂಥ ಕೆಲಸ ಮಾಡಬೇಕಂದ್ರೆ ನಮ್ಮ ಶಿಡ್ಲಘಟ್ಟನ ಉದ್ಧಾರ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಪಣ ತೊಟ್ಟು ಇಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರನ ತಗೊಂಡು ಕೆಲಸ ಮಾಡಬೇಕು ಅಂತ ನಾನು ಇವತ್ತು ಸಾಕಷ್ಟು ಬಿಜೆಪಿ ಮೆಂಬರ್ಶಿಪ್ ಮಾಡಕ್ಕೆ ಊರೂರು ಹೋದಾಗ ಯಾರು ಕೇಳಿದ್ರು ಬಿಜೆಪಿ ಮೆಂಬರ್ಶಿಪ್ ಕೊಡಲ್ಲ ಅಂತ ಹೇಳಿಲ್ಲ. ಪಕ್ಷ ಯಾವ್ದು ಇರ್ಬೋದು, ಪಕ್ಷಕ್ಕೆ ಓಟ್ ಯಾವ್ದೇ ಹಾಕಿರ್ಬೋದು. ಕೆಲವು ನಾಯಕರು ದಿಟ್ಟವಾಗಿ ಕಾಂಗ್ರೆಸ್ ಇರ್ಬೋದು, ಬೇರೆ ಪಕ್ಷ ಇರ್ಬೋದು ಇರ್ತಾರೆ. ಆದ್ರೆ ಅವ್ರು ಬಿಟ್ಟರೆ ಮತದಾರರು ಇದೇ ಕ್ಷೇತ್ರದಲ್ಲಿ ಬಿಜೆಪಿಗೆ MP ಚುನಾವಣೆ ಬಂದಾಗ ಮೆಜಾರಿಟಿ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಅಂದ್ರೆ ಬಿಜೆಪಿ ವೋಟರ್ ಸಿಗ್ತಕ್ಕಂಥ ಕ್ಷೇತ್ರ. ಆದ್ರೆ ಇಲ್ಲಿ ಸ್ಥಳೀಯವಾಗಿ ನಮ್ಮ ಇರ್ತಕ್ಕಂಥ ನಾಯಕರಿಗೆ ಭರವಸೆ ಕೊಟ್ಟು ನಿಲ್ತೀವಿ, ನಿಮ್ ಜೊತೆ ನಾವು ಕೆಲಸ ಮಾಡ್ತೀವಿ ಅಂತಕ್ಕಂಥ ಒಂದು ಏನು ಈಗ ರಾಜಣ್ಣವರು ಆದಾದ್ಮೇಲೆ ಮತ್ತೆ ವಾಪಸ್ಸು ಯಾರು ಸಿಗದೇ ಇರದ ಕಾರಣ ನಮ್ಮ ಪಕ್ಷ ತುಂಬಾ ಹಿಂದುಕೊಂಡಿತ್ತು. ಇವತ್ತು ನಮ್ಮ ಪಕ್ಷ ಕರ್ತಕ್ಕಂಥ ಕೆಲಸ ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅಂತ ನಮಗೆ ಜಿಲ್ಲೆಯಲ್ಲಿ ಕೂಡ ಒಂದು ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ನಾಯಕರು ಸಾಕಷ್ಟು ಗಮನಿಸಿದ್ದಾರೆ. ಜಿಲ್ಲೆಯಲ್ಲಿ ಯಾರಿಗೆ ಆಸಕ್ತಿ ಇದೆ, ಯಾರು ಕೆಲಸ ಮಾಡ್ತಾರೆ, ಯಾರು ಕೊಟ್ರೆ ಈ ಪಕ್ಷನ ಮುಂದಕ್ಕೆ ತಗೊಂಡೋಗ್ತಾ ಇದ್ರೆ ಆಸಕ್ತಿ ಇದೆ ಅಂತ ಅಳದು ತೂಗಿ ಮಾಡಿ ನನಗೊಂದು ಗೌರವಿತವಾಗಿ ಅವರನ್ನು ಗೌರವಿಸಿದ್ದಾರೆ. ನನ್ನ ಸ್ಥಾನಕ್ಕೆ ಕೊಟ್ಟಿರ್ತಕ್ಕಂಥ ಏನು ಅವರು ಜವಾಬ್ದಾರಿ ಕೊಟ್ಟಿದ್ದಾರೆ ಅದಕ್ಕೂ ಕಾಲಿಗೆ ಚಕ್ರ ಕಟ್ಕೊಂಡು ನಮ್ಮ ಪಕ್ಷನ ಈ ಸರಿ ಶಿಡ್ಲಘಟ್ಟದಲ್ಲಿ ಮೊದಲನೇ ಆದ್ಯತೆಗೆ ಕೆಲಸಕ್ಕಂತ ತಾವೆಲ್ಲ ಒಂದೊಂದು ಬೂತ್ ಅಲ್ಲಿ ಕೂಡ ಆ ಬೂತ್ ಕಮಿಟಿಯಲ್ಲಿ ಇರ್ತಕ್ಕಂಥವ್ರು ಒಬ್ಬರು 10 ಜನ ಬೂತ್ ಕಮಿಟಿಯಲ್ಲಿ ಒಬ್ಬರು 20 ಓಟು 30 ಓಟು 50 ಓಟು ಹಾಕಿದ್ರೆ ಸಾಕು, ನಾವಿಲ್ಲಿ ಗೆಲ್ತಕ್ಕಂಥ ಕೆಲಸ ಆಗುತ್ತೆ. ತಾವೆಲ್ಲ ಏನಿದೆ ಒಂದು ಬೂತ್ ಅಲ್ಲಿ ಒಂದು ಬೂತ್ ಕಮಿಟಿಯಲ್ಲಿ ಇರ್ತಕ್ಕಂಥ ಒಬ್ಬರ ಜವಾಬ್ದಾರಿ ಕೇವಲ 20-30 ಒಂದು 5-6 ಫ್ಯಾಮಿಲಿ 10 ಫ್ಯಾಮಿಲಿ ಜವಾಬ್ದಾರಿ ತಾವು ದಯವಿಟ್ಟು ತಗೊಂಡು ಮುಂದಿನ ದಿನಗಳಲ್ಲಿ ಹೆಚ್ಚು ಮತ ಗಳಿಸಿಕೊಂಡು ಬಿಜೆಪಿ ಇರ್ತಕ್ಕಂಥ ನಾವೆಲ್ಲ ಒಟ್ಟೊಟ್ಟಿಗೆ ಬೂತ್ ಮಟ್ಟದಲ್ಲಿ ಕೆಲಸ ಮಾಡೋಣ. ನಮ್ಮಲ್ಲಿ ಇವತ್ತೇನು ಬೂತ್ ಕಮಿಟಿ ಮಾಡ್ತಕ್ಕಂಥ ಕೆಲಸ, ಸಂಘಟನೆಯಲ್ಲಿ ಜವಾಬ್ದಾರಿ ಕೊಡ್ತಕ್ಕಂಥ ಕೆಲಸ, ಮಂಡಲದಲ್ಲಿ ಕೊಡ್ತಕ್ಕಂಥ, ನಗರದಲ್ಲಿ ಕೊಡ್ತಕ್ಕಂಥ ಜವಾಬ್ದಾರಿ ಕೊಡ್ತಕ್ಕಂಥ ಈ ಸಂಘಟನಾ ಪರ್ವ ಕಾರ್ಯಕ್ರಮ ಚಾಲು ಮಾಡಿದೀವಿ. ಈಗ ನಮ್ಮ ಅತಿ ಹೆಚ್ಚು ಆಸಕ್ತಿ ಇರ್ತಕ್ಕಂಥ ಜವಾಬ್ದಾರಿ ಕೊಟ್ಟು ಮುಂದಿನ ದಿನಗಳಲ್ಲಿ ನಾವೆಲ್ಲ ಪಕ್ಷ ಗಟ್ಟಿಯಾಗಿ ಕಟ್ಟೋಣ ಅಂತೇಳಿ ತಮ್ಮೆಲ್ಲರ ಒಂದು ಆಶೀರ್ವಾದದೊಂದಿಗೆ ನಮ್ಮ ಬಿಜೆಪಿ ಗಟ್ಟಿಯಾಗಿದೆ ಅಂತ ತೋರಿಸಿದೊಂದಿಗೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಶಿಡ್ಲಘಟ್ಟಕ್ಕೆ ಸ್ಥಾನಮಾನ ಸಿಕ್ಕಿದೆ. ಈ ಸ್ಥಾನಮಾನ ಕೊಟ್ಟಿರ್ತಕ್ಕಂಥ ರಾಜ್ಯದಲ್ಲಿರ್ತಕ್ಕಂಥ ನಾಯಕರಿಗೆ, ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ
ಸಂಸದರಾದ ಸುಧಾಕರ್ ಅವರಿಗೆ, ಹಾಗೆ ಅದೇ ರೀತಿ ವೇದಿಕೆಯಲ್ಲಿ ಇರ್ತಕ್ಕಂಥ ನೀವು ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ತಮ್ಗೆಲ್ಲರೂ ಧನ್ಯವಾದವನ್ನ ಅರ್ಪಿಸ್ತಾ ನನಗೆ